ನಮಸ್ಕಾರ. ಇವತ್ತು ಸೋರೆಕಾಯಿ ಬಾಟಲ್ ಗೋಡ್ ಕರಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಬಾಟಲ್ ಗೋಡ್ ತೊಗೊಂಡಿದ್ದೀನಿ. ಮತ್ತು ಇದು ಗ್ರೈಂಡ್ ಮಾಡೋದು ಏನೇನು ಅಂತ ತೋರಿಸ್ತೀನಿ. ತೆಂಗಿನಕಾಯಿ 1 ಕಪ್ಪು, 2 ಸ್ಪೂನು ಹುರ್ಗಡ್ಲೆ, ಒಂದು 6 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಇಂಚು ಶುಂಠಿ, 1 ಟೀ ಸ್ಪೂನ್ ಜೀರಿಗೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಸ್ಪೂನ್ ಶುಗರು, ಸಾಲ್ಟು ಟೇಸ್ಟು. ಮತ್ತು ಒಗ್ಗರಣೆಗೋಸ್ಕರ ಇಲ್ಲಿ ಕರಿ ಲೀವ್ಸು ಮತ್ತು ರೆಡ್ ಚಿಲ್ಲೀಸು, ಸ್ವಲ್ಪ ಅರಿಶಿನ, ಜೀರಿಗೆ, ಸಾಸಿವೆ ಮತ್ತು ಇಂಗು, ಅಸಫೊಟ್ಟಿಡ ಇಂಗು. ಮತ್ತು ಇಲ್ಲಿ 1 ಸ್ಪೂನ್ ತುಪ್ಪ, ಒಗ್ಗರಣೆಗೋಸ್ಕರ 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಇಲ್ಲ ಕೋಕೋನಟ್ ಆಯಿಲ್ ಕೂಡ ಇದಕ್ಕೆ ಉಪಯೋಗಿಸ್ಬೋದು. ಭಾಳ ರುಚಿಕರವಾದ ಸೋರೆಕಾಯಿ ಕರಿನ ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ಈಗ ಒಂದು ವೆಸಲ್ಲು ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನ್ ತುಪ್ಪ ಹೇಳಿದ್ನಲ್ಲ, 1 ಸ್ಪೂನ್ ತುಪ್ಪ, ಇಲ್ಲ ಕೋಕೋನಟ್ ಆಯಿಲ್ ಅಭ್ಯಾಸ ಇದ್ದರೆ ಕೋಕೋನಟ್ ಆಯಿಲು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿದ್ದೀನಿ, 1 ಟೀ ಸ್ಪೂನ್ ಜೀರಾ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿ, ಮತ್ತು ಇಲ್ಲಿ ಹಿಂಗೆ ಹಾಕಬೇಕು. ಇದಕ್ಕೆ ಹಿಂಗೆ ಹಾಕ್ಬಿಟ್ಟು ಅದಾದಮೇಲೆ ಮೊದಲೇ ತಿಳಿಸಿದ ಹಾಗೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀವಿ. ಭಾಳ ಚೆನ್ನಾಗಿರುತ್ತೆ ಇದು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಬಾಟಲ್ ಗೋಡನ್ನ ಈ ಥರ ಹಚ್ಕೊಂಡು ಸ್ವಲ್ಪ ನೀರು ಹಾಕಿ, ಜಾಸ್ತಿ ಬೇಕಾಗೋದಿಲ್ಲ, ಈ ಥರ ಹಾಕ್ಕೊಂಡು 1 ವಿಷಿಲ್ ಬರುವಾಗ ಆಫ್ ಮಾಡಿಬಿಡಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ. ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಆದಮೇಲೆ ತರಿಯಾಗಿ ರುಬ್ಕೋಬೇಕು. ಮತ್ತು ಇಲ್ಲಿ ಉಪ್ಪು ಸಕ್ಕರೆನೂ ಕೂಡ ಆಡ್ಸೋದಕ್ಕೆ ಹಾಕಿದ್ದೀನಿ. ಆಮೇಲೆ ಅರ್ಧ ಕಪ್ ಮೊಸರು ಹೇಳಿದ್ನಲ್ಲ, ಆ ಮೊಸರನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ. ರುಚಿಕರವಾದ ಬಾಟಲ್ ಗೋಡ್ ಸೋರೆಕಾಯಿ ಅದಕ್ಕೆ ಕರಿ ರೆಡಿಯಾಗಿದೆ. ಅಲ್ಲಿ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಭಾಳ ರುಚಿಯಾಗಿರುತ್ತೆ. ಮಾಡಿ ತಿಂದು ಆನಂದಿಸಿ.